ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರೈತರ ಜಮೀನಿಗೆ ಪರಿಹಾರ ನೀಡದೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಈ ಹಿಂದೆ ಇದ್ದಂತಹ ರಸ್ತೆಯನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಲಾಗಿದೆ ಎಂದು ಆರೋಪಿಸಿ ಏರ್ಪೋರ್ಟ್ ಕಾಮಗಾರಿ ನಡೀತಾ ಇರುವ ಜಾಗದಲ್ಲಿ ಗ್ರಾಮಸ್ಥರು ಇಂದು ಪ್ರತಿಭಟನೆ ಮಾಡಿದ್ದಾರೆ. ವಿಮಾನ ನಿಲ್ದಾಣದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಐಎಡಿಬಿ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಮತ್ತು ಒತ್ತುವರಿ ಮಾಡಿರುವ ರಸ್ತೆ ಬಿಟ್ಟುಕೊಡದೆ ಇದರ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಆಗ್ರಹಿಸಿದ್ದಾರೆ. ಪ್ರದೇಶದಲ್ಲಿ ಬೂವನಹಳ್ಳಿ, ಲಕ್ಷ್ಮೀಸಾಗರ, ಎಸ್ ದ್ಯಾವಲಪುರ, ಜಿ ಮಲ್ಲಿನಹಳ್ಳಿ, ತೆಂಬಿಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಈ ಹಿಂದೆ ಇದ್ದ ಹಳೆ ರಸ್ತೆಯನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಲಾಗಿದೆ. ಇದರಿಂದ ಗ್ರಾಮಸ್ಥರಿಗೆ ತುಂಬಾ ಅನಾನುಕೂಲವಾಗಿದೆ ಎಂದು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದು, ಈವರೆಗೆ ರೈತರ ಪರವಾಗಿ ಕೆಲಸ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆ ಬಗೆಹರಿಸದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗಿದೆ ಎಂದು ಎಚ್ಚರಿಸಿದರು. ಸರ್ಕಾರ ಅತಿ ಶೀಘ್ರದಲ್ಲಿ ಭೂ ಮಾಲೀಕರಿಗೆ ಪರಿಹಾರ ನೀಡಬೇಕು ಹಾಗೂ ಸಂಪರ್ಕ ರಸ್ತೆ ನಿರ್ವಹಣೆ ಮಾಡಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಳದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ನಾನು ಉಳುಮೆ ಮಾಡ್ತಿರೋ ಜಮೀನು ಹೋಗದಿದ್ದ ಜಮೀನಿಗೆ ಪರಿಹಾರ ಕೊಡ್ತಿದ್ದ ಜಮೀನಿಗೆ ಅವರು ಕಾಂಪೌಂಡ್ ಹಾಕಿ ಬರ್ತಾ ಇದ್ದಾರೆ. ನಿನ್ನ ಜಮೀನು ಹೋಗಿದೆ, ನೀವು KIDB ಮೈಸೂರಲ್ಲೇ ಕೇಳಿ ಅಂತ ಪ್ರತಿಯೊಬ್ಬ ರೈತ ಅವಿದ್ಯಾವಂತ ಅದನ್ನು 50 ವರ್ಷ 60 ವರ್ಷದಿಂದ ಒಂದು ರೆಕಾರ್ಡು RTC ಇಟ್ಕೊಂಡ್ರು KIDBಗೆ ಹೋದ್ರೆ ಒಬ್ಬ ರೈತರಿಗೆ ಏನು ನ್ಯಾಯ ಸಿಗುತ್ತೆ ಹೇಳಿ? ಇಲ್ಲಿ ಸಂಬಂಧಪಟ್ಟದ್ದು ವಿಲೇಜ್ ಅಕೌಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ACRO ಆಗಿರ್ಬೋದು ಅಥವಾ ADR DL ಅವರು ಬಂದು ಒಂದು ನಿಗದಿತ ಸರ್ವೆ ಮಾಡಿ ಒಬ್ಬ ರೈತನಿಗೆ ಹೋಗಿದೆ ಅದು ಹೋಗಿಲ್ಲ, ನಿನ್ನ ಸೇರ್ಪಡೆ ಆದರೆ ನಾವು ಇದಕ್ಕೆ ಸರ್ಕಾರಕ್ಕೆ ನಿನ್ನ ಪರಿಹಾರಕ್ಕೆ ನಾವು ಪ್ರಾವಿಷನ್ ಮಾಡ್ತೀವಿ ಅಂತ ಹೇಳಿ ಎಷ್ಟು ಕುಂಟೆ ಹೋಗಿದೆ ಎಷ್ಟು ಕುಂಟೆ ಉಳಿದಿದೆ ಅಂತ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಅವನಿಗೆ ರೆಕಾರ್ಡು ಕೊಟ್ಟು ಮನವರಿಕೆ ಮಾಡದೇ ಇದ್ರೆ ಒಬ್ಬ ರೈತ ಮೈಸೂರಾಗಲಿ ಬೆಂಗಳೂರಿನಾಗಲಿ ಯಾರುವೆ ಇಂಡಿವಿಜುವಲ್ ಆಗಿ ಹೋಗಿ ನ್ಯಾಯ ತಗೊಳಕ್ಕಾಗಲ್ಲ. ನಮಗೆ ಸಮಸ್ಯೆ ಆಗಿರೋದು ಒಂದು ಅಕ್ಕಪಕ್ಕದ ಜಮೀನು ಹೋಗದಿರೋದು ಕಾಂಪೌಂಡ್ ಹಾಕಿದ್ದಾರೆ, ಅವ್ರಿಗೆ ಪರಿಹಾರ ಕೊಡದಲ್ಲೇ ಕಾಂಪೌಂಡ್ ಹಾಕಿದ್ದಾರೆ. ಆಮೇಲೆ ಪಕ್ಕದಲ್ಲಿರೋಂಥ ಜಮೀನು ದುರಸ್ತಿ ಆಗಿಲ್ಲ, ಮುಖ್ಯವಾಗಿ ಅದು ಆಗಬೇಕು. ಎರಡನೇದು ಸಂಪರ್ಕ ರಸ್ತೆ ಎರಡು ಕಡೆಯಲ್ಲಿವೆ. ಏನು ವಿಮಾನ ನಿಲ್ದಾಣ ಅಕ್ವೈರ್ ಆಗಿದೆ, ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ. ಮೊದಲು ಒಂದು ಭಾಗದಲ್ಲಿ ರಸ್ತೆ ಇತ್ತು, ಅದನ್ನು ಸೇರಿಸಿ ಕಾಂಪೌಂಡ್ ಆಗ್ತಾ ಇದ್ದಾರೆ ಈಗ. ಆಮೇಲೆ ಅಕ್ವೈರ್ ಆಗಿ ಆದ ನಂತರ ನಾವು ಅಕ್ವೈರ್ ಮಾಡಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಅದೆಲ್ಲ ಆಗದ ಕೆಲಸ ನಮಗೆ ಎರಡು ಬದಿನಲ್ಲಿವೆ ಸಂಪರ್ಕ ರಸ್ತೆ ಕೊಡಬೇಕು. ಇಲ್ಲಿ ಲಕ್ಷ್ಮೀಸಾಗರ, ದ್ಯಾವಲಪುರ, ತೆಂಡಹಳ್ಳಿ, ಪಮ್ಮನಹಳ್ಳಿ, ಚಿಬ್ಬನಹಳ್ಳಿ ಇವರಿಗೆಲ್ಲ ಹೋಗ್ಬೇಕು ಅಂತಂದ್ರೆ ನಾವು ಉಳಿಕೆ ಜಮೀನಿಗೆ ಹೋಗ್ಬೇಕು ಅಂದ್ರೆ ರೈತರಿಗೆ ರಸ್ತೆ ಇಲ್ಲ. ಅದರಿಂದ ಸಂಪರ್ಕ ರಸ್ತೆನ ಎರಡು ಬದಿನಲ್ಲೂ ಮಾಡಬೇಕು. ಹೋಗದವರಿಗೆ ಪರಿಹಾರ ಕೊಡಬೇಕು, ಹೋಗಿರೋಂಥವ್ರಿಗೆ ಪರಿಹಾರ ಕೊಡಬೇಕು. ಮತ್ತು ಹೋಗಿರೋಂಥ ಜಾಗನ ಗುರುತು ಮಾಡಬೇಕು, ಉಳಿಕೆ ಜಾಗ ನಮಗೆ ದುರಸ್ತಿ ಮಾಡಿಕೊಡ್ಬೇಕು ಅಂತವ ತುಂಬ ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಯರಾಮ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಯ್ಯಯ್ಯ, ತುಳಸಿರಾಮ್, ಮಲ್ಲೇಶ್, ವಿಶ್ವನಾಥ್, ಲಕ್ಷ್ಮಣ್, ದಿನೇಶ್, ಮನು, ಶಿವರಾಮ್, ದಿನೇಶ್, ಮನು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.